ಬಿಜೆಪಿ ಶಾಸಕ ಚಂದ್ರು ಲಮಾಣಿ ನಿನ್ನೆ ಅಷ್ಟೇ 5 ಲಕ್ಷ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಬೆಳಗಿನ ಜಾವ 3 ಗಂಟೆಗೆ ಕರ್ಕೊಂಡು ಬರ್ತಿದ್ದಾರೆ ಬೆಂಗಳೂರಿಗೆ. ಬೆಳಗಿನ ಜಾವ 3 ಗಂಟೆಗೆ ಹೊರಟಿದ್ದಾರೆ. ಈ ಲಂಚಾವತಾರದ ವಿಚಾರವಾಗಿ ಈಗ ಬಿಗ್ ಟ್ವೇಟ್ ಸಿಕ್ಕಿದೆ. ಆಡಿಯೋ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ಪರ್ಸೆಂಟೇಜ್ ಕಹಾನಿಗೆ ಆಡಿಯೋ ಸಾಕ್ಷಿ ಹೇಳ್ತಾ ಇದೆ. ನೇರ ಗುತ್ತಿಗೆದಾರನಿಗೆ ಧಮಕಿ ಹಾಕಿದ್ರ ಹಾಗಾದ್ರೆ ಶಾಸಕ ಚಂದ್ರು ಲಮಾಣಿ ಲಂಚದ ಹಣ ತಂದು ಒಪ್ಪಿಸುವಂತೆ ಆವಾಜ್ ಹಾಕಿದ್ರಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಇದು. ಬಿಜೆಪಿ ಶಾಸಕ ಚಂದ್ರು ಲಮಾಣಿ 5 ಲಕ್ಷ ಲಂಚಾವತಾರದ ವಿಚಾರವಾಗಿ ಸಾಕ್ಷಿಗಳು ಲಭ್ಯವಾಗ್ತಾ ಇದೆ. ಆಡಿಯೋ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ಅದೇ ಆಯಾಮದಲ್ಲೇ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಸಣ್ಣ ನೀರಾವರಿ ಕಾಮಗಾರಿಗೆ ಪರ್ಸೆಂಟೇಜ್ ಅನ್ನು ಕೇಳಿದ್ರ ಶಾಸಕರು. ಹಾಗಾದ್ರೆ ನಿಗದಿ ಮಾಡಿದ ಹಣ ನಡೆದಿದ್ರೆ ವರ್ಕ್ ಆರ್ಡರ್ ಚೇಂಜ್ ಮಾಡೋದಾಗಿ ಧಮಕಿ ಹಾಕಿದ್ರ. ಗುತ್ತಿಗೆದಾರ ವಿಜಯ್ ಪೂಜಾರ್ ಜೊತೆ ನಡೆದಿದೆ ಎನ್ನಲಾದಂಥ ಆಡಿಯೋ ಸಂಭಾಷಣೆ ಅದು. ಈಗ ಆಡಿಯೋ ಬಹಿರಂಗ ಆಗಿದೆ. ಗುತ್ತಿಗೆದಾರನೊಟ್ಟಿಗೆ ನಡೆದಿದೆ ಎನ್ನಲಾಗ್ತಾ ಇರುವಂಥ ಚರ್ಚೆಯ ಆಡಿಯೋ ಅದು. ಹಾಗಾದ್ರೆ ಬಿಜೆಪಿ ಶಾಸಕ ಪರ್ಸೆಂಟೇಜ್ ಕೇಳಿದ್ರ ಆಡಿಯೋದಲ್ಲೇನಿದೆ ನೋಡ್ಕೊಂಬನ್ನಿ. ನಿಮ್ಗೆ ಇದ್ರಾಗ ಕೇಳಿ ಸರ್ ನಿಲ್ಲಿಸು. ಅದು ಎರಡನೇ ಟೆಂಡರ್ ಆಗಿತ್ತಲ್ಲ, ಅದನ್ನ ಟೆಂಡರ್ ಮಾಡಕ್ಕೆ ಚೇಂಜ್ ಆಫ್ ವರ್ಕ್ ಅಲ್ಲಿ ಬೇಡ, ಚೇಂಜ್ ಆಫ್ ವರ್ಕ್ ಮಾಡಕ್ಕೆ ಅಲ್ಲಿ ಕೊಟ್ಟು ಕಳಿಸಿ ಸರ್. ಅದನ್ನು ಇವು ಮಂಜು ಅವ್ರಿಗೆ ಹೇಳಿ ಸರ್. ಅದು ಮೊನ್ನೆ ವಾಟರ್ ಸಪ್ಲೈ ನಂದೊಂದು ಬಿಲ್ ಆಗುತ್ತೆ ಸರ್. ಅದರ ಪ್ರಕಾರ ಚೇಂಜ್ ಆಫ್ ವರ್ಕ್ ಕಳಿಸಿ ಲೆಟರ್ ಮಾಡಿ. ಬ್ಯಾಲಿಂಗ್ ಅದು ವರ್ಕ್ ಐತಲ್ಲ, ಅದಿನ್ನೂ ವರ್ಕ್ ಆರ್ಡರ್ ಕೊಟ್ಟಲ್ಲ, ಇದಿನ್ನೂ ನಾವು ಪೂಜೆ ಮಾಡಿಲ್ಲ, ಅದನ್ನ ಈ ಥರ ಅಲ್ಲಿ ಅನುಕೂಲ ಆಗೋದಿಲ್ಲ. ಹಾಗಾಗಿ ಚೇಂಜ್ ಆಫ್ ವರ್ಕ್ ಮಾಡಿ, ನಮಗೇನು ಅರ್ಜೆಂಟ್ ಐತಲ್ಲ, ಇಲ್ಲ ಹಾಕೊಡಿ ಸರ್. ಇದೇನು ತಂದು ಕೊಡಿ. ಇಲ್ಲ ಬೇಡ, ಚೇಂಜ್ ಆಫ್ ವರ್ಕ್ ಸರ್ 2-3 ದಿನ ಅಷ್ಟೇ ಸರ್. ನಾನು ಮಾತಾಡು, ಬಸ್ಸು ಜೊತೆ ಮಾತಾಡಿದ, ಬಸ್ಸು ಕರ್ಕೊಂಡ್ಬಂದು ಬಿಡಿ ಒಂದು ಜೊತೆ, ಅವರು ಕುಡಿದ್ರೆ ಚಲೋ ಇಲ್ಲ ಸರ್. ಪ್ಲೀಸ್ ಸರ್ ಒಂದೇ ಪ್ರೈಮರಿ ಸಿರಟ್ಟಿಗೆ ಕಾಯ್ತಿರ ಬೆಳ್ಳಟ್ಟಿ ಈಗ 2 ದಿನದ ತಂದು ಕೊಡಿ. ಇಲ್ಲಪ್ಪ, ಚೇಂಜ್ ಆಫ್ ವರ್ಕ್ ಮಾಡ್ರಿ, ಒಂದೇ ಕೊಟ್ಟು ಚೇಂಜ್ ಆಫ್ ವರ್ಕ್ ಮಾಡಿ. ಈಗ ವಾಟರ್ ಸಪ್ಲೈದ ಒಂದು ಬಿಲ್ ಐತೆ ಸರ್. ಈಗ ಮಾಡ್ತಾರಂತ ಸರ್. ಮಂಜೂರು ಅವತ್ತು ಬಂದಿದ್ರಿ, ಸುಳ್ಳು ಹೇಳ್ಬೇಡ, ಬಂದ್ಬಿಟ್ಟು ಮಾತಾಡಕ್ಕೆ ಹೋಗು. ಅಲ್ಲಿ ಕೇಳಿ ಸರ್, ಬಂದಿದ್ರಿ. ಹಿಂದಂಥವ್ರು 100 ಜನ ನೋಡ್ತೀವಿ ಬೆಳಿಗ್ಗೆ ಸಾಯಂಕಾಲ ನಮ್ಮಂತ ಅಂಥವ್ರೇ ಬರ್ತಾರ. ಇಲ್ಲ ಸರ್, ಹಂಗೇನಿಲ್ಲ ಸರ್. ಇಲ್ಲ ನೋಡು, ಎಲ್ಲ ಡಿಸ್ಟಿಕ್ಕಿಗೂ ಇಂಥ ವ್ಯಕ್ತಿ ಈ ಥರ ಬ್ಲಾಕ್ ಮೇಲ್ ಮಾಡ್ತಾನ, ಈ ಥರ ಕಳಪೆಗಾರಿ ಕಾಮಗಾರಿ ಮಾಡ್ತಾರಂತ ಹೇಳಿ ಇವರಿಗೆ ಸೆಕ್ರೆಟ್ರಿಗೆ, ಚೀಫ್ ಸೆಕ್ರೆಟರಿಗೆ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲ ಲಿಸ್ಟ್ ಎಲ್ಲ ಆ ಡಿಸ್ಟಿಕ್ಕಿಗೂ ಫಾರ್ವರ್ಡ್ ಆಗಲಿ. ಬರಲಿ ಸರ್. ನಾನು ಅಂಥದ್ದೇನು ಮಾಡಿಲ್ಲ ಸರ್. ಇದೊಂದು ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್. ಇದಕ್ಕೆ ಹೋಗು, ಇದಕ್ಕೆ ಹೋಗು, ಯಾರು ಒಳ್ಳಮ್ಮ, ಇನ್ನು ಯಾವುದು ಹೋಗು. ಇಲ್ಲ ಸರ್, ಅವತ್ತು ಅದ ನಮ್ದು ಇದು ಬರೋದು ನಿಮಗೆ ಅಷ್ಟೇ ಹಂಗೆ ಹೋಗ್ತೀವಿ ಸರ್. ಫ್ಯಾಮಿಲಿ ಕೊಡ್ಸಿ ಮದುವೆ ಐತೆ ಹೋಗು. ಇನ್ನೊಂದು 10 ಮದುವೆ ಮಾಡ್ಕೊ ಹೋಗುವ, ಇನ್ನೊಂದು 10 ಮದುವೆ ಮಾಡ್ಕೊ ಹೋಗ. ಈಗ ಸರ್ ಅದ ಹೇಳಿ ಸರ್ ನಮ್ದು ಈಗ. ಹಾಂ ಸರ್. ಒಂದೇ ಕೆಲಸದ್ದು ಏನೈತಿ, ಬಸವರಾಜ್ ಕುಂಬಾರ್ ಮಾತಾಡೋಣ, ಮುಚ್ಕೊಂಡು ಕೊಟ್ಟರೆ ಚಲೋ. ಇಲ್ಲ ಅಂದ್ರೆ ಗದಿನವ್ರಿಗೆ ಮುಸ್ಲಿಂ ಮಾಡ್ಬಿಡ್ತೀವಿ ಸರ್. ಈಗ ಮುಸ್ಲಿಂ ಅದಾನಲ್ಲ ಫೈನಾನ್ಸ್ ಇದ್ದಾವ, ಗೊತ್ತಾಗಲ್ಲ ಯಾರು ಫೈನಾನ್ಸ್ ತಗಂತೇಳಿ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ನಿನ್ನೆ ಅಷ್ಟೇ 5 ಲಕ್ಷ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಬೆಳಗಿನ ಜಾವ 3 ಗಂಟೆಗೆ ಕರ್ಕೊಂಡು ಬರ್ತಿದ್ದಾರೆ ಬೆಂಗಳೂರಿಗೆ. ಬೆಳಗಿನ ಜಾವ 3 ಗಂಟೆಗೆ ಹೊರಟಿದ್ದಾರೆ. ಈ ಲಂಚಾವತಾರದ ವಿಚಾರವಾಗಿ ಈಗ ಬಿಗ್ ಟ್ವೇಟ್ ಸಿಕ್ಕಿದೆ. ಆಡಿಯೋ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ಪರ್ಸೆಂಟೇಜ್ ಕಹಾನಿಗೆ ಆಡಿಯೋ ಸಾಕ್ಷಿ ಹೇಳ್ತಾ ಇದೆ. ನೇರ ಗುತ್ತಿಗೆದಾರನಿಗೆ ಧಮಕಿ ಹಾಕಿದ್ರ ಹಾಗಾದ್ರೆ ಶಾಸಕ ಚಂದ್ರು ಲಮಾಣಿ ಲಂಚದ ಹಣ ತಂದು ಒಪ್ಪಿಸುವಂತೆ ಆವಾಜ್ ಹಾಕಿದ್ರಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಇದು. ಬಿಜೆಪಿ ಶಾಸಕ ಚಂದ್ರು ಲಮಾಣಿ 5 ಲಕ್ಷ ಲಂಚಾವತಾರದ ವಿಚಾರವಾಗಿ ಸಾಕ್ಷಿಗಳು ಲಭ್ಯವಾಗ್ತಾ ಇದೆ. ಆಡಿಯೋ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ಅದೇ ಆಯಾಮದಲ್ಲೇ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಸಣ್ಣ ನೀರಾವರಿ ಕಾಮಗಾರಿಗೆ ಪರ್ಸೆಂಟೇಜ್ ಅನ್ನು ಕೇಳಿದ್ರ ಶಾಸಕರು. ಹಾಗಾದ್ರೆ ನಿಗದಿ ಮಾಡಿದ ಹಣ ನಡೆದಿದ್ರೆ ವರ್ಕ್ ಆರ್ಡರ್ ಚೇಂಜ್ ಮಾಡೋದಾಗಿ ಧಮಕಿ ಹಾಕಿದ್ರ. ಗುತ್ತಿಗೆದಾರ ವಿಜಯ್ ಪೂಜಾರ್ ಜೊತೆ ನಡೆದಿದೆ ಎನ್ನಲಾದಂಥ ಆಡಿಯೋ ಸಂಭಾಷಣೆ ಅದು.
ಈಗ ಆಡಿಯೋ ಬಹಿರಂಗ ಆಗಿದೆ. ಗುತ್ತಿಗೆದಾರನೊಟ್ಟಿಗೆ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಚರ್ಚೆಯ ಆಡಿಯೋ ಅದು. ಹಾಗಾದ್ರೆ ಬಿಜೆಪಿ ಶಾಸಕ ಪರ್ಸೆಂಟೇಜ್ ಕೇಳಿದ್ರ ಆಡಿಯೋದಲ್ಲೇನಿದೆ ನೋಡ್ಕೊಂಬನ್ನಿ. ಬೇಕಾದ್ರೆ ನಿಮ್ಗೆ ಯಾವ ಇದ್ರಾಗ ಕೇಳಿ ಸರ್. ನಿಲ್ಲಿಸು. ಅದು ಒಂದೇ ಎರಡನೇ ಟೆಂಡರ್ ಆಗಿತ್ತಲ್ಲ, ಅದನ್ನ ಟೆಂಡರ್ ಮಾಡಕ್ಕೆ ಚೇಂಜ್ ಆಫ್ ವರ್ಕ್ ಮಾಡಕ್ಕೆ ಅಲ್ಲಿ ಬೇಡ, ಚೇಂಜ್ ಆಫ್ ವರ್ಕ್ ಮಾಡಕ್ಕೆ ಅಲ್ಲಿ ಕೊಟ್ಟು ಕಳಿಸಿ ಸರ್. ಅದನ್ನು ಇವು ಮಂಜು ಅವ್ರಿಗೆ ಹೇಳಿನಿ ಸರ್. ಅದು ಮೊನ್ನೆ ವಾಟರ್ ಸಪ್ಲೈ ನಂದೊಂದು ಬಿಲ್ ಆಗುತ್ತೆ ಸರ್. ಅದರ ಪ್ರಕಾರ ಚೇಂಜ್ ಆಫ್ ವರ್ಕ್ ಕಳಿಸಿ ಲೆಟರ್ ಮಾಡಿ. ಬ್ಯಾಲಿಂಗ್ ಅದು ವರ್ಕ್ ಐತಲ್ಲ, ಅದಿನ್ನೂ ವರ್ಕ್ ಆರ್ಡರ್ ಕೊಟ್ಟಲ್ಲ, ಇದಿನ್ನೂ ನಾವು ಪೂಜೆ ಮಾಡಿಲ್ಲ, ಅದನ್ನ ಈ ಥರ ಅಲ್ಲಿ ಅನುಕೂಲ ಆಗೋದಿಲ್ಲ. ಹಾಗಾಗಿ ಚೇಂಜ್ ಆಫ್ ವರ್ಕ್ ಮಾಡಿ, ನಮಗೇನು ಅರ್ಜೆಂಟ್ ಐತಲ್ಲ, ಇಲ್ಲ ಹಾಕೊಡಿ ಸರ್. ಇದೇನು ತಂದು ಕೊಡಿ. ಇಲ್ಲ ಇಲ್ಲ ಬೇಡ, ಚೇಂಜ್ ಆಫ್ ವರ್ಕ್ ಸರ್ 2-3 ದಿನ ಅಷ್ಟೇ ಸರ್. ನಾನು ಮಾತಾಡು, ಬಸ್ಸು ಜೊತೆ ಮಾತಾಡಿದ, ಬಸ್ಸು ಕರ್ಕೊಂಡ್ಬಂದು ಬಿಡಿ ಒಂದು ಜೊತೆ, ಅವರು ಕುಡಿದ್ರೆ ಚಲೋ. ಇಲ್ಲ ಸರ್, ಪ್ಲೀಸ್ ಸರ್ ಒಂದೇ ಪ್ರೈಮರಿ ಸಿರಟ್ಟಿಗೆ ತಾನು ಕಾಯ್ತಿರಕ್ಕೆ ಬೆಳ್ಳಟ್ಟಿ 2 ದಿನದಾಗ ತಂದು ಕೊಡಿ. ಇಲ್ಲಪ್ಪ, ಚೇಂಜ್ ಆಫ್ ವರ್ಕ್ ಮಾಡ್ರಿ ಅವ್ರೆ, ಒಂದೇ ಕೊಟ್ಟು ಚೇಂಜ್ ಆಫ್ ವರ್ಕ್ ಮಾಡಿ ಹೋಗಿ. ಈಗ ವಾಟರ್ ಸಪ್ಲೈದ ಒಂದು ಬಿಲ್ ಆಯ್ತು ಸರ್, ಈಗ ಮಾಡ್ತಾರಂತ ಸರ್. ಈಗ ಮಂಜು ಅವ್ರು ಅವತ್ತು ಬಂದಿದ್ರಿ, ಸುಳ್ಳು ಹೇಳ್ಬೇಡ, ನನ್ನ ಬಿಟ್ಟು ಮಾತಾಡಕ್ಕೆ ಹೋಗು, ಅಲ್ಲಿ ಕೇಳಿ ಸರ್ ಬಂದಿದ್ರಿ. ಹೋಗು. ನೀನಂತವ್ರು ನಾನು 100 ಜನ ನೋಡ್ತೀವಿ, ಬೆಳಿಗ್ಗೆ ಸಾಯಂಕಾಲ ನಮ್ಮಂತ ಅಂಥವ್ರೇ ಬರ್ತಾರ. ಇಲ್ಲ ಸರ್, ಹಂಗೇನಿಲ್ಲ ಸರ್. ಇಲ್ಲ ನೋಡು, ಎಲ್ಲ ಡಿಸ್ಟಿಕ್ಕಿಗೂ ಇಂಥ ವ್ಯಕ್ತಿ ಈ ಥರ ಬ್ಲಾಕ್ ಮೇಲ್ ಮಾಡ್ತಾನ, ಈ ಥರ ಕಳಪೆಗಾರಿ ಕಾಮಗಾರಿ ಮಾಡ್ತಾರಂತ ಹೇಳಿ ಇವ್ರಿಗೆ ಸೆಕ್ರೆಟ್ರಿಗೆ, ಚೀಫ್ ಸೆಕ್ರೆಟ್ರಿಗೆ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲ ಆ ಡಿಸ್ಟಿಕ್ಕಿಗೂ ಫಾರ್ವರ್ಡ್ ಆಗಲಿ ಬರಲಿ ಸರ್. ನಾನು ಅಂಥದ್ದೇನು ಮಾಡಿಲ್ಲ ಸರ್. ಇದೊಂದು ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್ ಇದಕ್ಕೆ ಹೋಗು, ಇದಕ್ಕೆ ಹೋಗು, ಯಾರು ಒಳ್ಳಮ್ಮ ಇನ್ನು ಯಾವುದು ಹೋಗು. ಇಲ್ಲ ಸರ್, ಅವತ್ತು ಅದ ನಮ್ದು ಇದು ಬರೋದು ನಿಮಗೆ ಅಷ್ಟೇ ಹಂಗೆ ಹೋಗ್ತೀವಿ ಸರ್. ಫ್ಯಾಮಿಲಿ ಕೊಡ್ಸಿ ಮದುವೆ ಐತೆ ಹೋಗು, ಇನ್ನೊಂದು 10 ಮದುವೆ ಮಾಡ್ಕೊ ಹೋಗುವ, ಇನ್ನೊಂದು 10 ಮದುವೆ ಮಾಡ್ಕೊ ಹೋಗ. ಈಗ ಸರ್ ಅದ ಹೇಳಿ ಸರ್ ನಮ್ದು ಈಗ. ಹಾಂ ಸರ್. ಒಂದೇ ಕೆಲಸದ್ದು ಏನೈತಿ, ಬಸವರಾಜ್ ಕುಂಬಾರ್ ಮಾತಾಡೋಣ, ಹಾಂ ಸರ್. ಮುಚ್ಕೊಂಡು ಕೊಟ್ಟರೆ ಚಲೋ, ಇಲ್ಲ ಅಂದ್ರೆ ಗದಿನವ್ರಿಗೆ ಮುಸ್ಲಿಂ ಮಾಡಿಬಿಡ್ತೀವಿ ಸರ್. ಈಗ ಗೊತ್ತೈತಿ, ಯಾರು ಬಿಡ್ತೀವಿ ಗೊತ್ತಲ್ಲ, ಮುಸ್ಲಿಂ ಅದಾನಲ್ಲ ಫೈನಾನ್ಸ್ ಇದ್ದಾವ, ಗೊತ್ತದಲ್ಲ ಯಾರು ಫೈನಾನ್ಸ್ ತಗೊಂತೀನಿ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ನಿನ್ನೆ ಅಷ್ಟೇ 5 ಲಕ್ಷ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು. ಬೆಳಗಿನ ಜಾವ 3 ಗಂಟೆಗೆ ಕರ್ಕೊಂಡು ಬರ್ತಿದ್ದಾರೆ ಬೆಂಗಳೂರಿಗೆ. ಬೆಳಗಿನ ಜಾವ 3 ಗಂಟೆಗೆ ಹೊರಟಿದ್ದಾರೆ. ಈ ಲಂಚಾವತಾರದ ವಿಚಾರವಾಗಿ ಈಗ ಬಿಗ್ ಟ್ವೇಟ್ ಸಿಕ್ಕಿದೆ. ಆಡಿಯೋ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ಪರ್ಸೆಂಟೇಜ್ ಕಹಾನಿಗೆ ಆಡಿಯೋ ಸಾಕ್ಷಿ ಹೇಳ್ತಾ ಇದೆ. ನೇರ ಗುತ್ತಿಗೆದಾರನಿಗೆ ಧಮಕಿ ಹಾಕಿದ್ರ ಹಾಗಾದ್ರೆ ಶಾಸಕ ಚಂದ್ರು ಲಮಾಣಿ ಲಂಚದ ಹಣ ತಂದು ಒಪ್ಪಿಸುವಂತೆ ಆವಾಜ್ ಹಾಕಿದ್ರಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಇದು. ಬಿಜೆಪಿ ಶಾಸಕ ಚಂದ್ರು ಲಮಾಣಿ 5 ಲಕ್ಷ ಲಂಚಾವತಾರದ ವಿಚಾರವಾಗಿ ಸಾಕ್ಷಿಗಳು ಲಭ್ಯವಾಗ್ತಾ ಇದೆ. ಆಡಿಯೋ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ಅದೇ ಆಯಾಮದಲ್ಲೇ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಸಣ್ಣ ನೀರಾವರಿ ಕಾಮಗಾರಿಗೆ ಪರ್ಸೆಂಟೇಜ್ ಅನ್ನ ಕೇಳಿದ್ರ ಶಾಸಕರು. ಹಾಗಾದ್ರೆ ನಿಗದಿ ಮಾಡಿದ ಹಣ ನಡೆದಿದ್ರೆ ವರ್ಕ್ ಆರ್ಡರ್ ಚೇಂಜ್ ಮಾಡೋದಾಗಿ ಧಮಕಿ ಹಾಕಿದ್ರ. ಗುತ್ತಿಗೆದಾರ ವಿಜಯ್ ಪೂಜಾರ್ ಜೊತೆ ನಡೆದಿದೆ ಎನ್ನಲಾದಂಥ ಆಡಿಯೋ ಸಂಭಾಷಣೆ ಅದು. ಈಗ ಆಡಿಯೋ ಬಹಿರಂಗ ಆಗಿದೆ. ಗುತ್ತಿಗೆದಾರನೊಟ್ಟಿಗೆ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಚರ್ಚೆಯ ಆಡಿಯೋ ಅದು. ಹಾಗಾದ್ರೆ ಬಿಜೆಪಿ ಶಾಸಕ ಪರ್ಸೆಂಟೇಜ್ ಕೇಳಿದ್ರ ಆಡಿಯೋದಲ್ಲೇನಿದೆ ನೋಡ್ಕೊಂಬನ್ನಿ. ಬೇಕಾದ್ರೆ ನಿಮ್ಗೆ ಯಾವ ಇದ್ರಾಗ ಕೇಳಿ ಸರ್. ನಿಲ್ಲಿಸು. ಅದು ಒಂದೇ ಎರಡನೇ ಟೆಂಡರ್ ಆಗಿತ್ತಲ್ಲ, ಅದನ್ನ ಟೆಂಡರ್ ಮಾಡಕ್ಕೆ ಚೇಂಜ್ ಆಫ್ ವರ್ಕ್ ಮಾಡಕ್ಕೆ ಅಲ್ಲಿ ಬೇಡ, ಚೇಂಜ್ ಆಫ್ ವರ್ಕ್ ಮಾಡಕ್ಕೆ ಅಲ್ಲಿ ಕೊಟ್ಟು ಕಳಿಸಿ ಸರ್. ಅದನ್ನು ಇವು ಮಂಜು ಅವ್ರಿಗೆ ಹೇಳಿನಿ ಸರ್. ಅದು ಮೊನ್ನೆ ವಾಟರ್ ಸಪ್ಲೈ ನಂದೊಂದು ಬಿಲ್ ಆಗುತ್ತೆ ಸರ್. ಅದರ ಪ್ರಕಾರ ಚೇಂಜ್ ಆಫ್ ವರ್ಕ್ ಕಳಿಸಿ ಲೆಟರ್ ಮಾಡಿ. ಬ್ಯಾಲಿಂಗ್ ಅದು ವರ್ಕ್ ಐತಲ್ಲ, ಅದಿನ್ನೂ ವರ್ಕ್ ಆರ್ಡರ್ ಕೊಟ್ಟಲ್ಲ, ಇದಿನ್ನೂ ನಾವು ಪೂಜೆ ಮಾಡಿಲ್ಲ, ಅದನ್ನ ಈ ಥರ ಅಲ್ಲಿ ಅನುಕೂಲ ಆಗೋದಿಲ್ಲ. ಹಾಗಾಗಿ ಚೇಂಜ್ ಆಫ್ ವರ್ಕ್ ಮಾಡಿ, ನಮಗೇನು ಅರ್ಜೆಂಟ್ ಐತಲ್ಲ, ಇಲ್ಲ ಹಾಕೊಡಿ ಸರ್. ಇದೇನು ತಂದು ಕೊಡಿ. ಇಲ್ಲ ಇಲ್ಲ ಬೇಡ, ಚೇಂಜ್ ಆಫ್ ವರ್ಕ್ ಸರ್. 2-3 ದಿನ ಅಷ್ಟೇ ಸರ್. ನಾನು ಮಾತಾಡು, ಬಸ್ಸು ಜೊತೆ ಮಾತಾಡಿದ, ಬಸ್ಸು ಕರ್ಕೊಂಡ್ಬಂದು ಬಿಡಿ ಒಂದು ಜೊತೆ, ಅವರು ಕುಡಿದ್ರೆ ಚಲೋ. ಇಲ್ಲ ಸರ್, ಪ್ಲೀಸ್ ಸರ್ ಒಂದೇ ಪ್ರೈಮರಿ ಸಿರಟ್ಟಿಗೆ ತಾನು ಕಾಯ್ತಿರಕ್ಕೆ ಬೆಳ್ಳಟ್ಟಿ 2 ದಿನದಾಗ ತಂದು ಕೊಡಿ. ಇಲ್ಲಪ್ಪ, ಚೇಂಜ್ ಆಫ್ ವರ್ಕ್ ಮಾಡ್ರಿ ಅವ್ರೆ, ಒಂದೇ ಕೊಟ್ಟು ಚೇಂಜ್ ಆಫ್ ವರ್ಕ್ ಮಾಡಿ
ಹೋಗ್ಲಿ ಈಗ ವಾಟರ್ ಸಪ್ಲೈದು ಒಂದು ಬಿಲ್ ಐತೆ ಸರ್, ಈಗ ಮಾಡ್ತಾರಂತ ಸರ್. ಈಗ ಮಂಜೂರು ಅವತ್ತು ಬಂದಿದ್ರಿ ರೀ, ಸುಳ್ಳು ಹೇಳ್ಬೇಡ, ಬಂದ್ಬಿಟ್ಟು ಮಾತಾಡಕ್ಕೆ ಹೋಗು ಅಲ್ಲಿ ಕೇಳಿ ಸರ್ ಬಂದಿದ್ರಿ. ಹೋಗು. ನೀನಂತವ್ರು ನಾನು 100 ಜನ ನೋಡ್ತೀವಿ, ಬೆಳಿಗ್ಗೆ ಸಾಯಂಕಾಲ ನಮ್ಮಂತ ಅಂಥವ್ರೇ ಬರ್ತಾರ. ಇಲ್ಲ ಸರ್ ಹಂಗೇನಿಲ್ಲ ಸರ್. ಇಲ್ಲಿ ನೋಡು, ಎಲ್ಲ ಡಿಸ್ಟಿಕ್ಕಿಗೂ ಇಂಥ ವ್ಯಕ್ತಿ ಈ ಥರ ಬ್ಲಾಕ್ ಮೇಲ್ ಮಾಡ್ತಾನ, ಈ ಥರ ಕಳಪೆಗಾರಿ ಕಾಮಗಾರಿ ಮಾಡ್ತಾರೆ ಅಂತ ಹೇಳಿ ಇವರಿಗೆ ಸೆಕ್ರೆಟ್ರಿಗೆ, ಚೀಫ್ ಸೆಕ್ರೆಟ್ರಿಗೆ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲ ಎಲ್ಲ ಆ ಡಿಸ್ಟಿಕ್ಕಿಗೂ ಫಾರ್ವರ್ಡ್ ಆಗಲಿ. ಬರಲಿ ಸರ್ ನಾ ಅಂಥದ್ದೇನು ಮಾಡಿಲ್ಲ ಸರ್. ಇದೊಂದು ಗೊತ್ತಾಯ್ತು. ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್ ಹೋಗು, ಇದಕ್ಕೆ ಹೋಗು, ಇದಕ್ಕೆ ಹೋಗು. ಯಾರು ಒಳ್ಳಮ್ಮ ಇನ್ನು ಯಾವುದು ಹೋಗು. ಇಲ್ಲ ಸರ್ ಅವತ್ತು ಅದ ನಮ್ದು ಇದು ಬರೋದು ನಿಮಗೆ ಅಷ್ಟೇ ಹಂಗೆ ಹೋಗ್ತೀವಿ ಸರ್, ಫ್ಯಾಮಿಲಿ ಕೊಡ್ಸಿ. ಮದುವೆ ಐತೆ ಹೋಗು, ಇನ್ನೊಂದು 10 ಮದುವೆ ಮಾಡ್ಕೊ ಹೋಗುವ, ಇನ್ನೊಂದು 10 ಮದುವೆ ಮಾಡ್ಕೊ ಹೋಗ. ಈಗ ಸರ್ ಅದ ಹೇಳಿ ಸರ್ ನಮ್ದು ಈಗ. ಹೇಳಿಲೆ ಹಾಂ ಸರ್. ಒಂದೇ ಕೆಲಸದ್ದು ಏನೈತಿ, ಬಸವರಾಜ್ ಕುಂಬಾರ್ ಮಾತಾಡೋಣ, ಹಾಂ ಸರ್. ಮುಚ್ಕೊಂಡು ಕೊಟ್ಟರೆ ಚಲೋ. ಹಾಂ ಸರ್. ಇಲ್ಲ ಅಂದ್ರೆ ಗದಿನವ್ರಿಗೆ ಮುಸ್ಲಿಂ ಮಾಡಿಬಿಡ್ತೀವಿ. ಸರ್ ಈಗ ಯಾರಿಗೆ ಬಿಡ್ತೀವಿ ಅಂತ ಗೊತ್ತೈತಿ, ಯಾರು ಬಿಡ್ತೀವಿ ಗೊತ್ತಲ್ಲ. ಮುಸ್ಲಿಂ ಅದಾನಲ್ಲ ಫೈನಾನ್ಸ್ ಇದ್ದಾವ ಹಾಂ ಸರ್. ಗೊತ್ತದಲ್ಲ, ಹಾಂ ಸರ್. ಯಾರು ಫೈನಾನ್ಸ್ ತಗೊಂತೀನಿ